ಎಲ್ಲರಿಗೂ ನಮಸ್ಕಾರ. ತುಲಾ ರಾಶಿಯವರೇ, ಮುಂಬರುವ ಜುಲೈ 26, 27, 28 ಈ ಅದೃಷ್ಟವಂತ 3 ದಿನಗಳಂದು ತುಲಾ ರಾಶಿಯವರ ಜೀವನದಲ್ಲಿ ಭಾರಿ ದೊಡ್ಡ ಬದಲಾವಣೆ ಆಗಲಿದೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಹಾಗಿದ್ರೆ ಬನ್ನಿ ತುಲಾ ರಾಶಿಯವರೇ, ಮುಂಬರುವ ಈ ಅದೃಷ್ಟವಂತ 3 ದಿನಗಳಂದು ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳಾಗಲಿವೆ, ನಿಮಗೆ ಏನೆಲ್ಲ ಫಲಗಳು ಸಿಗುತ್ತೆ, ಇದರ ಬಗ್ಗೆ ನಾನು ನಿಮಗೆ ಇದೇ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಬನ್ನಿ ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಹೌದು ತುಲಾ ರಾಶಿಯವರೇ, ಮುಂಬರುವ ಜುಲೈ 26, 27, 28 ಈ ಅದೃಷ್ಟವಂತ 3 ದಿನಗಳಂದು ತುಲಾ ರಾಶಿಯವರ ಜೀವನದಲ್ಲಿ ಭಾರಿ ಅದೃಷ್ಟ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಎಸ್ ಎನ್ನುವ ಅಕ್ಷರದಿಂದ ನಿಮಗೆ 3 ಶುಭ ಸುದ್ದಿಗಳು ಸಹ ಸಿಗ್ತಕ್ಕಂಥದ್ದು. ಅದರ ಬಗ್ಗೆಯೂ ಸಹ ನಾನು ನಿಮಗೆ ಇದೇ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀನಿ. ತುಲಾ ರಾಶಿಯವರೇ, ಇಷ್ಟು ದಿನ ನೀವು ನಿಮ್ಮ ಜೀವನದಲ್ಲಿ ಪಟ್ಟಿರ್ತಕ್ಕಂತಹ ಪ್ರತಿಯೊಂದು ಕಷ್ಟಕ್ಕೂ ಸಹ ಈ ಸಮಯದಲ್ಲಿ ಮುಂಬರುವ ಈ ಅದೃಷ್ಟವಂತ 3 ದಿನಗಳಲ್ಲಿ ನಿಮಗೆ ಇಷ್ಟು ದಿನ ನೀವು ಪಟ್ಟಿರ್ತಕ್ಕಂಥ ಶ್ರಮಕ್ಕೆ ತಕ್ಕ ಪ್ರತಿಫಲ ಆದರೆ ಈ ಸಮಯದಲ್ಲಿ ನಿಮ್ಮನ್ನು ಹುಡುಕಿಕೊಂಡು ಬರ್ತಕ್ಕಂಥದ್ದು. ತುಂಬ ಜನ ತುಲಾ ರಾಶಿಯವರು ಚಿಂತಿತರಾಗಿರ್ತೀರ. ಎಷ್ಟೇ ದುಡಿದ್ರೂ ಸಹ ಕೈಯಲ್ಲಿ ಹಣ ನಿಲ್ತಿರೋದಿಲ್ಲ. ಅದೇ ರೀತಿ ಸಹಾಯಕ್ಕೆ ಯಾರನ್ನಾದರೂ ಹೋಗಿ ಸಹಾಯವನ್ನು ಕೇಳೋದಕ್ಕೆ ಅಥವಾ ಸಾಲದ ಮೂಲಕ ಹಣವನ್ನು ಕೇಳೋದಕ್ಕೂ ಹೋದರೂ ಸಹ ನಿಮಗೆ ಯಾವುದೇ ರೀತಿ ಸಹಾಯ ಸಿಗ್ತಿರಲಿಲ್ಲ. ಹೌದು, ಪ್ರತಿದಿನ ಕಣ್ಣೀರಿನ ಕ್ಷಣಗಳಾದರೆ ನಿಮ್ಮ ಜೀವನದಲ್ಲಿರ್ತಕ್ಕಂಥದ್ದು. ಈ ಎಲ್ಲ ಕಷ್ಟಗಳನ್ನು ಎದುರಿಸಿದ್ದೀರಾ. ಹೌದು, ಆದರೆ ನೀವು ನಿಮ್ಮ ಧರ್ಮ ಮಾರ್ಗವನ್ನಾದರೆ ಬಿಟ್ಟಿಲ್ಲ. ಇದರಿಂದ ದೇವರಿಗೆ ನಿಮ್ಮ ಮೇಲೆ ಪ್ರೀತಿ ಇರತಕ್ಕಂಥದ್ದು. ಹಾಗಾಗಿ ಈಗ ದೇವರೇ ನಿಮಗೆ ಮುಂಬರುವ ಈ ಅದೃಷ್ಟವಂತ 3 ದಿನಗಳಂದು ನಿಮಗೆ ಎಲ್ಲ ರೀತಿ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡಿ ನಿಮ್ಮನ್ನು ಒಂದು ಒಳ್ಳೆಯ ಮಾರ್ಗದರ್ಶನದಲ್ಲಿ ನಡೆಸಲಿದ್ದಾರೆ ತುಲಾ ರಾಶಿಯವರೇ. ಹೌದು, ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ನೀವು ಭಾರಿ ಬದಲಾವಣೆಯನ್ನು ಸಹ ಕಾಣಬಹುದಾಗಿರುತ್ತೆ. ಹೌದು, ತುಲಾ ರಾಶಿಯವರು ಈಗ ಜೀವನ ಮಾಡ್ತಿರ್ತಕ್ಕಂತಹ ಜೀವನಕ್ಕೂ ಮುಂಬರುವ ಈ ಅದೃಷ್ಟವಂತ 3 ದಿನದ ಜೀವನಕ್ಕೂ ನೀವು ಭಾರಿ ಸಕಾರಾತ್ಮಕ ಬದಲಾವಣೆಗಳನ್ನು ಆದರೆ ಕಾಣಬಹುದಾಗಿರುತ್ತೆ ನಿಮ್ಮ ಜೀವನದಲ್ಲಿ ತುಲಾ ರಾಶಿಯವರು. ಅದೇ ರೀತಿ ಒಂದು ದೊಡ್ಡ ಘಟನೆಯನ್ನು ಸಹ ಸಂಭವಿಸಲಿದೆ ಅಂತ ಹೇಳಿದೆ. ಅದು ಸಹ ಎಸ್ ಎನ್ನುವ ಅಕ್ಷರ ವ್ಯಕ್ತಿಯಿಂದ ನಡೀತಕ್ಕಂತಹ ಒಂದು ದೊಡ್ಡ ಘಟನೆ ನಿಮ್ಮ ಜೀವನದಲ್ಲಿ ಭಾರಿ ಬದಲಾವಣೆಯನ್ನಾದರೆ ತರತಕ್ಕಂಥದ್ದು. ನೀವು ಸಹ ಗಮನಿಸಬಹುದಾಗಿರುತ್ತೆ ನಿಮ್ಮ ಜೀವನದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳನ್ನು. ನಿಮ್ಮ ಆಲೋಚನಾ ಶಕ್ತಿ ಬದಲಾಗ್ತಕ್ಕಂಥದ್ದು. ಇದರಿಂದ ನೀವು ಈ ಹಿಂದೆ ಯಾವ ತೀರ್ಮಾನವನ್ನು ನೀವು ಸರಿಯಾಗಿ ತಗೊಳ್ತಾ ಇರಲಿಲ್ವೋ ಅದೇ ರೀತಿ ಈ ಸಮಯದಲ್ಲಿ ನಿಮಗೆ ಆಲೋಚನಾ ಶಕ್ತಿ ಬದಲಾಗಿ 100ಕ್ಕೆ 100ರಷ್ಟು ಸರಿಯಾದ ಆಲೋಚನೆಯಿಂದ ಮಾಡಿ ನೀವು ಒಂದು ನಿರ್ಧಾರವನ್ನು ತಗೊಳ್ತಕ್ಕಂತಹ ಯೋಗ ಆದರೆ ನಿಮ್ಮ ಜೀವನದಲ್ಲಿರ್ತಕ್ಕಂಥದ್ದು ತುಲಾ ರಾಶಿಯವರೇ. ಹೌದು, ಎಸ್ ಎನ್ನುವ ಅಕ್ಷರ ವ್ಯಕ್ತಿ ಈಗಾಗಲೇ ನಿಮ್ಮ ಜೀವನದಲ್ಲಿ ಬಂದಿರ್ತಾರೆ. ಹೌದು, ಆ ವ್ಯಕ್ತಿ ನೀಡಿರ್ತಕ್ಕಂಥ ಮಾರ್ಗದರ್ಶನದ ಮೂಲಕ ಮುಂಬರುವ ಈ ಅದೃಷ್ಟವಂತ 3 ದಿನಗಳಂದು ತುಲಾ ರಾಶಿಯವರ ಜೀವನದಲ್ಲಿ ಭಾರಿ ದೊಡ್ಡ ಬದಲಾವಣೆಯಾದರೆ ಆಗಲಿದೆ. ಹೌದು, ಆರ್ಥಿಕ ಪರಿಸ್ಥಿತಿ ಸುಧಾರಣೆಯಾಗಲಿದೆ. ತುಂಬ ಜನ ಸಂಕಷ್ಟ ಆದರೆ ಪಡ್ತಿರ್ತೀರ ಹಣಕಾಸಿನ ವಿಚಾರದಲ್ಲಿ. ಯಾಕೆ ಅಂತಂದರೆ ನೀವು ಸರಿಯಾದ ನಿರ್ಧಾರವನ್ನು ತಗೊಂಡಿರೋದಿಲ್ಲ ಹಣಕಾಸಿನ ವಿಚಾರದಲ್ಲಿ. ಹಾಗಾಗಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಈ ಹಿಂದೆ ಸರಿ ಇರಲಿಲ್ಲ. ಆದರೆ ಮುಂಬರುವ ಈ ಅದೃಷ್ಟವಂತ 3 ದಿನಗಳಂದು ತುಲಾ ರಾಶಿಯವರ ಜೀವನದಲ್ಲಿ ಇದೀಗ ಧನಲಾಭ ಪ್ರಾಪ್ತಿಯಾಗುವ ಯೋಗ ಇರುವ ಕಾರಣದಿಂದಾಗಿ ತುಲಾ ರಾಶಿಯವರ ಜೀವನದಲ್ಲಿ ಆರ್ಥಿಕ ಪರಿಸ್ಥಿತಿ ಆದರೆ ಈ ಸಮಯದಲ್ಲಿ ಸುಧಾರಣೆಯಾದರೆ ಆಗ್ತಕ್ಕಂಥದ್ದು. ಅದೇ ರೀತಿ ನೀವು ನಿಮ್ಮ ಮೇಲಾಧಿಕಾರಿಗಳಿಂದ ಮೆಚ್ಚುಗೆಯ ಮಾತನ್ನು ಕೇಳುವ ಸಾಧ್ಯತೆಯೂ ಸಹ ಇರುತ್ತೆ. ಹೌದು, ತುಲಾ ರಾಶಿಯವರು ಈಗಾಗಲೇ ಕೆಲಸ ಮಾಡ್ತಿದ್ರೆ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗ್ತಿಲ್ಲ ಅಥವಾ ಸ್ಥಾನ ಬದಲಾವಣೆ ಸಿಗ್ತಿಲ್ಲ ಅಂತ ಹೇಳಿ ನೀವು ಚಿಂತಿತರಾಗಿದ್ದರೆ ಇನ್ನು ಮುಂದೆ ನೀವು ಚಿಂತೆ ಮಾಡುವ ಅಗತ್ಯ ಇರೋದಿಲ್ಲ ತುಲಾ ರಾಶಿಯವರೇ. ಹೌದು, ನೀವು ಪಟ್ಟಿರ್ತಕ್ಕಂತಹ ಶ್ರಮವನ್ನು ಇದೀಗ ಮೇಲಾಧಿಕಾರಿಗಳು ಸೂಕ್ಷ್ಮವಾಗಿ ಗಮನಿಸಿದ್ದಾರೆ. ಹೌದು, ನಿಮಗೆ ಇದೀಗ ಧನಲಾಭ ಪ್ರಾಪ್ತಿಯಾಗುವ ಯೋಗ ಇರುವ ಕಾರಣದಿಂದಾಗಿ ಆರ್ಥಿಕ ಪರಿಸ್ಥಿತಿ ಸುಧಾರಣೆಯಾಗೋದ್ರ ಮೂಲಕ ನಿಮಗೆ ಪ್ರತಿ ತಿಂಗಳು ಸಿಗ್ತಿರ್ತಕ್ಕಂತಹ ಸಂಬಳ ಈ ಸಮಯದಲ್ಲಿ ಏರಿಕೆಯಾಗುವ ಸಾಧ್ಯತೆಯೂ ಸಹ ಇರತಕ್ಕಂಥದ್ದು. ಹೌದು, ಹಾಗಾಗಿ ನೀವು ಆದಷ್ಟು ನಿಮ್ಮೊಳಗೆ ಇರತಕ್ಕಂತಹ ಕೋಪವನ್ನು ನಿಯಂತ್ರಣ ಮಾಡಿಕೊಳ್ಳೋದು ಇಲ್ಲಿ ಬಹುಮುಖ್ಯ ಆಗಿರುತ್ತೆ. ಹೌದು, ತುಲಾ ರಾಶಿಯವರ ಅತಿ ದೊಡ್ಡ ದೌರ್ಬಲ್ಯ ಏನು ಅಂತಂದರೆ ಆತುರದ ನಿರ್ಧಾರಗಳನ್ನು ತಗೋಬಿಡ್ತೀರಾ. ಅದರಿಂದ ನಿಮಗೆ ಬರಬೇಕಾಗಿರ್ತಕ್ಕಂಥ ಪ್ರತಿಫಲ ಯಶಸ್ಸು ಕೈ ತಪ್ಪುವ ಸಾಧ್ಯತೆಗಳು ಹೆಚ್ಚಿರುತ್ತೆ. ಹಾಗಾಗಿ ಆದಷ್ಟು ತಾಳ್ಮೆಯಿಂದ ಯೋಚನೆ ಮಾಡಿ, ಕೋಪವನ್ನು ನಿಯಂತ್ರಣ ಮಾಡಿ. ಇದರಿಂದ ನಿಮಗೆ ಬರಬೇಕಾಗಿರ್ತಕ್ಕಂಥ ಪ್ರತಿಫಲ ಕೈ ತಪ್ಪದಂತೆ
ನಿಮಗೆ ಅದು ಸಿಗ್ತಕ್ಕಂಥದ್ದು. ಹಾಗಾಗಿ ಸಮಾಧಾನವಾಗಿರಿ. ಜೀವನದಲ್ಲಿರ್ತಕ್ಕಂಥ ಎಲ್ಲ ರೀತಿ ಅಸಮಾಧಾನಗಳು ದೂರ ಆಗ್ತಕ್ಕಂಥದ್ದು, ಕುಟುಂಬ ಜೀವನದಲ್ಲಿರ್ತಕ್ಕಂಥ ಎಲ್ಲ ರೀತಿ ಸಮಸ್ಯೆಗಳು, ವೃತ್ತಿ ಜೀವನದಲ್ಲಿರ್ತಕ್ಕಂಥ ಪ್ರತಿಯೊಂದು ಅಡೆತಡೆಗಳು ಈ ಸಮಯದಲ್ಲಿ ದೂರ ಆಗಿ ನಿಮಗೆ ಯಶಸ್ಸು, ಅದೃಷ್ಟ ಅದರ ಪ್ರಾಪ್ತಿಯಾಗ್ತಿರ್ತಕ್ಕಂಥದ್ದು ತುಲಾರಾಶಿಯವರೇ. ಹೌದು, ಎಸ್ ಎನ್ನುವ ಅಕ್ಷರ ವ್ಯಕ್ತಿಯಿಂದ ನಡೀತಕ್ಕಂತಹ ಒಂದು ದೊಡ್ಡ ಘಟನೆಯ ನಂತರ ಸಮಾಜದಲ್ಲಿ ತುಲಾರಾಶಿಯವರೇ ನಿಮಗೆ ಗೌರವ ಆದರೆ ಹೆಚ್ಚಾಗ್ತಕ್ಕಂಥದ್ದು. ಹೌದು, ನಿಮ್ಮ ಮಾತಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನ ಆದರೆ ಈ ಸಮಯದಲ್ಲಿ ಸಿಗ್ತಕ್ಕಂಥದ್ದು. ನೀವು ಓಡಾಡುವ ಜಾಗದಲ್ಲಿ, ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಬೆಲೆ ಆದರೆ ಈ ಸಮಯದಲ್ಲಿ ಸಿಗ್ತಕ್ಕಂಥದ್ದು. ಹೌದು, ತುಲಾರಾಶಿಯವರಿಗೆ 3 ಶುಭ ಸುದ್ದಿಗಳಾದರೆ ಇದೆ ಎಸ್ ಎನ್ನುವ ಅಕ್ಷರದಿಂದ. ಅದನ್ನು ಈಗ ನೋಡ್ತಾ ಹೋಗೋಣ. ಮೊದಲನೇ ಶುಭ ಸುದ್ದಿ ಏನು ಅಂತಂದರೆ, ಎಸ್ ಎನ್ನುವ ಅಕ್ಷರದ ವ್ಯಕ್ತಿಯನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿರುತ್ತೆ. ಹೌದು, ಅವರ ಗುಣ, ನಡವಳಿಕೆ, ಅವರ ವ್ಯಕ್ತಿತ್ವ ಎಂಥದ್ದು, ಇದನ್ನೆಲ್ಲ ನೀವು ಸೂಕ್ಷ್ಮ ದೃಷ್ಟಿಯಿಂದ ಸರಿಯಾಗಿ ಅರ್ಥ ಮಾಡಿಕೊಂಡು ಆ ವ್ಯಕ್ತಿ ನೀಡತಕ್ಕಂತಹ ಮಾರ್ಗದರ್ಶನದಲ್ಲಿ ನೀವು ಹೋಗಿದ್ದೇ ಆದರೆ ನೀವು ನಿಮ್ಮ ಜೀವನದ ಗುರಿಯನ್ನು ತಲುಪಲು ಅತಿ ಬೇಗ ಸಾಧ್ಯ ಆಗ್ತಕ್ಕಂಥದ್ದು. ಹೌದು, ವೇಗವಾಗಿ ನಿಮ್ಮ ಗುರಿಯನ್ನು ನೀವು ತಲುಪಲು ಸಾಧ್ಯ ಆಗುತ್ತೆ ಎಸ್ ಎನ್ನುವ ಅಕ್ಷರದ ವ್ಯಕ್ತಿ ನೀಡತಕ್ಕಂತಹ ಮಾರ್ಗದರ್ಶನದಲ್ಲಿ ಮುಂಬರುವ 3 ದಿನಗಳ ಪ್ರಯಾಣದಲ್ಲಿ. ಅದೇ ರೀತಿ ಒಳ್ಳೆಯ ಸಮಯ ಆದರೆ ಬಂದಿರತಕ್ಕಂಥದ್ದು ತುಲಾರಾಶಿಯವರಿಗೆ. ಹೌದು, ಯಾವುದಾದ್ರೂ ಒಂದು ಹೊಸ ಯೋಜನೆಯನ್ನು ನೀವು ಶುರು ಮಾಡಬೇಕು ಅಂತಿದ್ರೆ ಇದು ಒಳ್ಳೆಯ ಸಮಯ ಆಗಿರುತ್ತೆ. ಇಷ್ಟು ದಿನ ನಿಮ್ಮ ಜೀವನದಲ್ಲಿ ನಿಂತು ಹೋಗಿರ್ತಕ್ಕಂಥ ಕೆಲಸಗಳೆಲ್ಲ ಈ ಸಮಯದಲ್ಲಿ ಪೂರ್ಣ ಆದರೆ ಆಗ್ತಕ್ಕಂಥದ್ದು ತುಲಾರಾಶಿಯವರ ಜೀವನದಲ್ಲಿ. ಎರಡನೇ ಶುಭ ಸುದ್ದಿ ಏನು ಅಂತಂದರೆ, ಜೀವನದಲ್ಲಿರ್ತಕ್ಕಂತಹ ಪ್ರತಿಯೊಂದು ಸಂಕಷ್ಟ, ಎಲ್ಲ ರೀತಿ ಕಹಿ ನೆನಪುಗಳಾದರೆ ಈ ಸಮಯದಲ್ಲಿ ದೂರ ಆಗ್ತಕ್ಕಂಥದ್ದು. ತುಲಾರಾಶಿಯವರು ನಿಮ್ಮ ಜೀವನದಲ್ಲಿ ಇಷ್ಟು ದಿನ ನಡೆದಿರ್ತಕ್ಕಂಥ ಎಲ್ಲ ರೀತಿ ಕಹಿ ನೆನಪುಗಳನ್ನು ಯೋಚನೆ ಮಾಡ್ತಾ ದುಃಖಿತರಾಗ್ತಿರ್ತೀರಲ್ವಾ. ಹಾಗಾಗಿ ಮುಂಬರುವ ಈ ಅದೃಷ್ಟವಂತ 3 ದಿನಗಳಂದು ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಎಲ್ಲ ರೀತಿ ಕಹಿ ನೆನಪುಗಳು ದೂರ ಆದರೆ ಆಗ್ತಕ್ಕಂಥದ್ದು. ಮೂರನೇ ಶುಭ ಸುದ್ದಿ ಏನು ಅಂತಂದರೆ, ಮನೆಯಲ್ಲಿ ಶುಭ ಕಾರ್ಯಗಳನ್ನು ನಡೆಸ್ತಕ್ಕಂಥ ಯೋಗ ಆದರೆ ಇರತಕ್ಕಂಥದ್ದು. ಹೌದು, ಮದುವೆ, ನಾಮಕರಣ ಇಂತಾದ ಶುಭ ಕಾರ್ಯಗಳನ್ನು ನೀವು ನಿಮ್ಮ ಮನೆಯಲ್ಲಿ ನಡೆಸ್ತಕ್ಕಂತಹ ಯೋಗ ಆದರೆ ನಿಮ್ಮ ಜೀವನದಲ್ಲಿ ಇರತಕ್ಕಂಥದ್ದು. ಅದೇ ರೀತಿ ಎಸ್ ಎನ್ನುವ ಅಕ್ಷರದ ವ್ಯಕ್ತಿಯಿಂದ ನಡೀತಕ್ಕಂತಹ ಒಂದು ದೊಡ್ಡ ಬದಲಾವಣೆಯ ಮೂಲಕ, ಒಂದು ದೊಡ್ಡ ಘಟನೆಯ ಮೂಲಕ ನಿಮ್ಮ ಜೀವನದಲ್ಲಿ ಭಾರಿ ಸಕಾರಾತ್ಮಕ ಬದಲಾವಣೆಗಳನ್ನಾದರೆ ನೀವು ಕಾಣಬಹುದಾಗಿರುತ್ತೆ. ಅದೇ ರೀತಿ ಮನೆಯಲ್ಲಿ ಪ್ರತಿದಿನ ನಡೀತಿರ್ತಕ್ಕಂತಹ ವಾದ ವಿವಾದಗಳು, ಜಗಳಗಳು, ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳೆಲ್ಲ ಈ ಸಮಯದಲ್ಲಾದರೆ ದೂರ ಆಗೋದ್ರ ಮೂಲಕ ನಿಮಗೆ ಭಾರಿ ಅದೃಷ್ಟ ಆದರೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ಹೌದು, ಆರ್ಥಿಕವಾಗಿ ಲಾಭವನ್ನು ನೀವು ಈ ಸಮಯದಲ್ಲಿ ಕಾಣಬಹುದಾಗಿರುತ್ತೆ. ತುಲಾರಾಶಿಯವರು ತುಂಬ ದಿನಗಳಿಂದ ಮದುವೆಯ ಯೋಗ ನಿಮಗೆ ಸಿಗ್ತಿಲ್ಲ ಅಂತಂದರೆ, ಸುಮಾರು ವರ್ಷಗಳಿಂದ ನೀವು ಒಳ್ಳೆಯ ಸಂಬಂಧಕ್ಕೋಸ್ಕರ, ನಿಮಗೆ ತಕ್ಕಂತಹ ಸಂಬಂಧಕ್ಕೋಸ್ಕರ ನೀವು ಹುಡುಕ್ತಾ ಇದ್ದರೆ, ಸಂಬಂಧಗಳು ಇನ್ನೂ ಸಹ ಸಿಗಲಿಲ್ಲ, ಮದುವೆಗಾಗಿ ಕಾಯ್ತಾ ಇರ್ತಕ್ಕಂಥವರಿಗೆ ಈ ಸಮಯ ತುಂಬ ಒಳ್ಳೆಯ ಸಮಯ ಆಗಿರುತ್ತೆ ತುಲಾರಾಶಿಯವರ ಜೀವನದಲ್ಲಿ. ಹೌದು, ನಿಮಗೆ ತಕ್ಕಂತಹ ಸಂಬಂಧ, ಒಂದು ಒಳ್ಳೆಯ ಗುಣವಂತ ಸಂಬಂಧ ನಿಮ್ಮ ಬಾಗಿಲಿಗೆ ಬರ್ತಕ್ಕಂಥದ್ದು. ಹೌದು, ನಿಮ್ಮನ್ನೇ ಹುಡುಕಿಕೊಂಡು ಬರ್ತಕ್ಕಂಥದ್ದು ಮುಂಬರುವ ಈ ಅದೃಷ್ಟವಂತ 3 ದಿನಗಳಲ್ಲಿ ಇದರ ಬಗ್ಗೆ ಸುಳಿವಾದರೆ ನಿಮಗೆ ಸಿಗ್ತಕ್ಕಂಥದ್ದು. ಅದೇ ರೀತಿ ನೀವು ಕೆಲಸ ಮಾಡುವ ಜಾಗದಲ್ಲಿ ನಿಮಗೆ ಹೊಸ ಹೊಸ ಜವಾಬ್ದಾರಿಗಳಾದರೆ ಸಿಗ್ತಾ ಹೋಗುತ್ತೆ ಈ ಸಮಯದಲ್ಲಿ ತುಲಾರಾಶಿಯವರೇ. ಹೌದು, ಇಷ್ಟು ದಿನ ಯಾವ ಜವಾಬ್ದಾರಿಗೋಸ್ಕರ ನೀವು ಕಾಯ್ತಾ ಇದ್ರೋ, ಯಾವ ಯಶಸ್ಸಿಗೋಸ್ಕರ ನೀವು ಕಾಯ್ತಾ ಇದ್ರೋ, ಅದೇ ಒಂದು ಜವಾಬ್ದಾರಿ, ಅದೇ ಒಂದು ಯಶಸ್ಸು ಈ ಸಮಯದಲ್ಲಿ ನಿಮ್ಮನ್ನೇ ಹುಡುಕಿಕೊಂಡು ಬರ್ತಕ್ಕಂಥದ್ದು. ತುಲಾರಾಶಿಯವರು ನೀವು ಏಳಿಗೆ ಆಗ್ತಿದೆ ಅಂತಂದರೆ ಸುತ್ತಮುತ್ತಲಿನ ಶತ್ರುಗಳ ಸಂಖ್ಯೆಯೂ ಸಹ ಏರಿಕೆ ಆಗ್ತಾನೇ ಇರುತ್ತೆ ಅದೇ ಸಮಯದಲ್ಲಿ. ಹಾಗಾಗಿ ನೀವು ಆದಷ್ಟು ಶತ್ರುಗಳಿಂದ ದೂರ ಇರ್ತಕ್ಕಂಥದ್ದು ಉತ್ತಮ ಆಗಿರುತ್ತೆ. ಶತ್ರುಗಳ ಬಗ್ಗೆ ಆಲೋಚನೆ ಮಾಡ್ತಕ್ಕಂಥದ್ದನ್ನ ಬಿಟ್ಬಿಡಿ. ಹೌದು, ಅವ್ರೇನು ಅನ್ಕೊತಾರೋ, ಇವ್ರೇನು ಅನ್ಕೊತಾರೋ ಎಂಬುವ ಆಲೋಚನೆಯನ್ನು ಬಿಟ್ಟು ಧೈರ್ಯವಾಗಿ ಜೀವನದಲ್ಲಿ ಮುನ್ನುಡಿದ್ರೆ ಯಶಸ್ಸು ನಿಮಗೆ ಕಟ್ಟಿಟ್ಟ ಬುದ್ಧಿಯಾಗಿರುತ್ತೆ. ಅದೇ ರೀತಿ ಉದ್ಯೋಗವನ್ನು ಹುಡುಕ್ತಿರ್ತಕ್ಕಂತಹ ನಿರುದ್ಯೋಗಿಗಳಿಗೆ ಈಗ ಉದ್ಯೋಗದ ಅವಕಾಶನೂ ಸಹ ನಿಮ್ಮನ್ನು ಹುಡುಕಿಕೊಂಡು ಬರ್ತಕ್ಕಂಥದ್ದು. ವಿದೇಶಿ ಉದ್ಯೋಗಕ್ಕೆ ಹುಡುಕ್ತಿರೋರಿಗೂ ಸಹ ವಿದೇಶಿ ಉದ್ಯೋಗದ ಅವಕಾಶನೂ ಸಹ ಈ ಸಮಯದಲ್ಲಿ ನಿಮ್ಮನ್ನು ಹುಡುಕಿಕೊಂಡು ಬರ್ತಕ್ಕಂಥದ್ದು ತುಲಾರಾಶಿಯವರೇ. ಹೌದು, ಆರಂಭಿಕವಾಗಿ ಕಡಿಮೆ ಸಂಬಳ ಸಿಗ್ತದೆ, ಈ ಕೆಲಸ ಬೇಡ ಅಂತ ಹೇಳಿ ಯಾವುದೇ ಕಾರಣಕ್ಕೂ ಸಿಕ್ಕಿರುವ ಕೆಲಸವನ್ನು ಬಿಡೋದಕ್ಕೆ ಹೋಗಬೇಡಿ. ಹೌದು, ಅದೇ ಒಂದು ಚಿಕ್ಕ ಕೆಲಸ ನಿಮ್ಮ ಜೀವನದ ಮೊದಲನೇ ಮೆಟ್ಟು ಆಗಿರುತ್ತೆ. ಹೌದು, ಒಂದೊಂದಾಗಿ ಮೆಟ್ಟನ್ನು ನೀವು ಹತ್ತಾ ಹೋದರೆ ಗುರಿಯನ್ನು ಬೇಗನೆ ನೀವು ತಲುಪಲು ಸಾಧ್ಯ ಆಗ್ತಕ್ಕಂಥದ್ದು. ಅದೇ ರೀತಿ ಅಗತ್ಯ ಇರೋರಿಗೆ ಸಹಾಯವನ್ನು ಮಾಡಿ. ಹೌದು, ಅಗತ್ಯತೆಯನ್ನು ನೀವು ಸೂಕ್ಷ್ಮ ದೃಷ್ಟಿಯಿಂದ ಅರ್ಥ ಮಾಡಿಕೊಂಡು ಅವರಿಗೆ ಸಹಾಯವನ್ನು ಮಾಡೋದ್ರ ಮೂಲಕ ಜೀವನದಲ್ಲಿ ಎಲ್ಲ ಕಡೆ ಯಶಸ್ಸು, ಅದೇ ರೀತಿ ಅದೃಷ್ಟ ಆದರೆ ನಿಮಗೆ ಪ್ರಾಪ್ತಿಯಾಗ್ತಕ್ಕಂಥದ್ದು.
ಯಾವ ಪ್ರತಿಫಲ ಸಿಗ್ತಿಲ್ಲ, ಎಷ್ಟೇ ದುಡಿದ್ರೂ ಸಹ ಪ್ರತಿಫಲ ಸಿಗ್ತಿಲ್ಲ ಅಂತ ಹೇಳಿ ಚಿಂತಿತರಾಗಿದ್ರಲ್ಲ, ನಿಮಗೆ ಇದೀಗ ನಿಮಗೆ ತಕ್ಕಂಥ ಪ್ರತಿಫಲ ಆದರೆ ಈ ಸಮಯದಲ್ಲಿ ಸಿಗ್ತಕ್ಕಂಥದ್ದು ತುಲಾರಾಶಿಯವರೇ. ಇದು ತುಲಾರಾಶಿಯವರ ಮುಂಬರುವ 3 ದಿನದ ಭವಿಷ್ಯ ಆಗಿರುತ್ತೆ. ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.